ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ಮತ್ತು ತಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತುಗಳನ್ನು ಹೇಳತ್ತಾರೆ ಮೇಡಮ್. ಈ ಒಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಂತಿಮ ವರ್ಷ BA ವಿದ್ಯಾರ್ಥಿಗಳಿಗೆ ಇಟ್ಟಂಥ ಈ ಪ್ರಾಜೆಕ್ಟ್ ವಿಷಯ ಒಂದು ಸಂದರ್ಶಕರಾಗಿ ಬರಬೇಕು ಅಂದ್ಕೊಂಡು ಸರ್ ಕೇಳಿದಾಗ ಮತ್ತು ಮೇಡಮನ್ನು ಕೇಳಿದಾಗ ನನಗೂ ಮಾರ್ಕ್ಸ್ ಹಾಕುವಂಥ ಒಂದು ಸಮಯದ ಒಂದು ಅಭಾವದಿಂದ ನಾನು ಒಳ್ಳೆ ಅಂತ ಹೇಳಿದೆ. ಆದ್ರೂ ಕೂಡ ಬರಬೇಕು ಅಂದಾಗ ಆದರೆ ನಿಮ್ಗೆ ಇವಾಗಲೇ ಸಿಕ್ಕೈತೆ ಅಂತಂದರೆ ನೀವು ಭಾಳ ಸುದೈವಿಗಳು ಅಂತಲೂ ಕೂಡ ನಾವು ಹೇಳ್ಬೋದು. ಆದರೆ ಇಲ್ಲಿ ನಿಮಗೆಲ್ಲ ತಗೊಂಡಂಥ ವಿಷಯಗಳನ್ನು ಕೂಡ ಎಲ್ಲ ಒಳ್ಳೊಳ್ಳೆ ವಿಷಯಗಳನ್ನು ತೊಗೊಂಡಿರಿ, ಒಳ್ಳೆಯ ಕೆಲಸ ಮಾಡಿರಿ, ಒಳ್ಳೆಯ ಮಾರ್ಗದರ್ಶಕರು ಎಲ್ಲರೂ PhD ಇವರದಾರು ಅವ್ರ ಮುಂದೆ ನಾನು ಮಾತಾಡುವಂಥ ಇದು ಏನಿಲ್ಲ. ಅಂದರೆ ನೀವು ಕೂಡ ಸಮಯದ ಒಂದು ಅಭಾವದಿಂದ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ನಿಮಗೂ ಕೂಡ ಅದು ಏನದ ಅದು ವಿಷಯವನ್ನು ನಿಮ್ಗೆ ಪ್ರಸ್ತುತ ಇದು ಮಾಡಲಿಕ್ಕೆ ಆಗಲಿಲ್ಲೇನೋ ಅಂತ ಅನ್ಸುತ್ತೆ. ಇರಲಿಲ್ಲ ಅಂದರೆ ನೀವು ಕೂಡ ಎಲ್ಲ ಒಳ್ಳೆಯ ರೀತಿಯಿಂದ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಹೇಳುವಂಥ ಅವಕಾಶ ಇರ್ತಿತ್ತೇನೋ ಅಂತ ಅನಿಸ್ತಿತ್ತು. ಯಾಕಂತಂದ್ರೆ 2 ತಿಂಗಳೊಳಗೆ ನಾವು ಸಿಲೆಬಸ್ ಮುಗಿಸ್ಬೇಕು, ಪ್ರೊಜೆಕ್ಟ್ ಮಾಡಬೇಕು. ನಿಮಗೆ ಎಷ್ಟು ಹೆವಿ ಆಯಿತು ನಮಗೂ ಅಷ್ಟೇ ಹೆವಿ ಅದ. ಆದ್ರೂ ಕೂಡ ಇದನ್ನೆಲ್ಲ ಮಾಡಿರಿ, ಒಳ್ಳೆಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಹೇಳಿದ್ರಿ. ಆಮೇಲೆ ಏನದ ಇಷ್ಟು ನನಗೆ ಒಂದು ಅವಕಾಶ ಕೊಟ್ಟು ಇಲ್ಲಿ ಕರೆಸ್ಕೊಂಡು ಈ ಒಂದು ಅತಿಥಿ ಸತ್ಕಾರವನ್ನು ಮಾಡಿ ಮೌಲ್ಯಮಾಪನ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಕೂಡ ನಮಗೂ ಕೂಡ ಒಂದು ಹೊಸ ಅನುಭವ. ಧನ್ಯವಾದಗಳು. ತಮ್ಮ ಸಂದರ್ಶನವನ್ನ ಬಹಳ ಸರಳವಾಗಿ ಮತ್ತು ಪ್ರೀತಿಯಿಂದ ಸುಸೂತ್ರವಾಗಿ ನಡೆಸಿಕೊಟ್ಟಂತ ಮೇಡಮ್ ಅವರಿಗೆ ನಾವು ನಮ್ಮ ಮಹಾವಿದ್ಯಾಲಯದ ಒಂದು ಪ್ರೀತಿಯ ಒಂದು ಸತ್ಕಾರ ಸನ್ಮಾನ ಅಂತ ಹೇಳಿ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಮೇಡಮ್ ನಿಮ್ಗೆ ಕೂಡ ನೀವು ಹೇಳ್ಬೇಕಂದ್ರೆ ನಮ್ಮ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ವತಿಯಿಂದ ಏರ್ಪಡಿಸಿದಂತಹ 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಒಂದು ಸಂದರ್ಶನಾತ್ಮಕ ಪರೀಕ್ಷೆಯ ಒಂದು ಕಾರ್ಯಕ್ರಮ ಅಂತಲೇ ಕಾಣ್ಬೋದು. ಈ ಮೌಖಿಕ ಪರೀಕ್ಷೆ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಮೇಡಮ್ SLS ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತಿ ಗದ್ದೆ ಮೇಡಮ್ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಹಳ ಪ್ರೀತಿಪೂರ್ವಕವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಟ್ರು. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಬಹಳ ಕ್ರಿಷಲ್ ಆಗಿದೆ. ಕ್ರಿಷಲ್ ಅಂದ್ರೆ ಯಾವ ತರ ಅಂದ್ರೆ IMS ಹಾಕ್ಬೇಕು, ಪೇಪರ್ ವ್ಯಾಲ್ಯೂಷನ್ ಮಾಡಬೇಕು. ಈಗ ಅವ್ರ ಕಾಲೇಜಲ್ಲಿ ಈ ತರನೇ ಬೇರೆಯವ್ರನ್ನ ಕರೆಸ್ಬೇಕು. ಈ ಒತ್ತಡದ ನಡುವೆ ಕೂಡ ನಮಗೆ ಬಹಳಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಕಾಲೇಜ್ಗೆ ಬಹಳ ಮತ್ತಷ್ಟು